ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಸೊ ಇವಾಗ ಆಲ್ರೆಡಿ ಬಿಗ್ ಬಾಸ್ ಸೀಸನ್ 12 ಅನ್ನೋದು ಸ್ಟಾರ್ಟ್ ಆಗಿದೆ. ಸೊ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಸೊ ಅವರೆಲ್ಲ ಒಂದೊಂದು ಸಲ ನಾಮಿನೇಟ್ ಆಗೇ ಇರ್ತಾರೆ. ಸೊ ಯಾವಾಗಾದರೂ ಆಯಿತು, ಈ ವೀಕ್ ನಾಮಿನೇಟ್ ಆಗಿಲ್ಲ ಅಂದ್ರೆ ಮುಂದಿನ ವೀಕ್ ನಾಮಿನೇಟ್ ಆಗ್ತಾರೆ. ಸೊ ವಾರ ಕೂಡ ನಿಮಗೆ ಪ್ರತಿಯೊಬ್ಬರು ಕೂಡ ನಾಮಿನೇಟ್ ಅನ್ನೋದು ಆಗ್ತಾ ಇರ್ತಾರೆ. ಸೊ ನಾಮಿನೇಟ್ ಯಾಕೆ ಆಗ್ತಾರೆ ಅಂದರೆ ಮನೆಯವರ ರೀಸನ್ಸಿಂದ. ಸೊ ಅಂದರೆ ಅಲ್ಲಿ ಯಾರ್ಯಾರು ರೀಸನ್ಸ್ ಕೊಟ್ಬಿಟ್ಟು ನಾಮಿನೇಟ್ ಮಾಡ್ತಾರೆ ನೋಡಿ, ಸೊ ಅದರಿಂದ ನಾಮಿನೇಟ್ ಆಗ್ತಾರೆ. ಸೊ ಅವ್ರ ಮನೇಲಿ ಇರಬೇಕಾ ಇರಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಇರುತ್ತೆ. ಸೊ ನಾವು ಒಂದು ವೋಟ್ ಮಾಡೋದ್ರಿಂದ ಅವ್ರ ಮನೇಲಿ ಇರಬೇಕಾ ಇರಬಾರ್ದು ಅಂತ ಹೇಳ್ಬಿಟ್ಟು ಡಿಸೈಡ್ ಆಗುತ್ತೆ. ಸೊ ಹಾಗಾಗಿ ನೀವು ಕೂಡ ವೋಟ್ನ ಮಾಡ್ಬೋದು. ಸೊ ಅವರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಇದ್ದಾರೆ ನೋಡಿ, ಅವ್ರ ಮನೇಲಿ ಇರಬೇಕಂದ್ರೆ ನೀವು ವೋಟ್ ಮಾಡಿಬಿಟ್ಟು ಅವ್ರನ್ನ ಸೇವ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ನಾವು ವೋಟ್ ಮಾಡಿಬಿಟ್ಟು ಅವ್ರನ್ನ ಸೇವ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ವಿಸಿಟ್ ಮಾಡಿದರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಇವಾಗ ಮೊದಲನೇದಾಗಿ ಏನು ಮಾಡ್ಬೇಕಂದ್ರೆ, ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಯಾರಿದ್ದಾರೆ ನೋಡಿ, ಸೊ ಅವ್ರಿಗೆ ನೀವು ವೋಟ್ ಮಾಡಬೇಕಂದ್ರೆ ನಿಮಗೆ ಒಂದು ಅಪ್ಲಿಕೇಶನ್ ಅನ್ನೋದು ಬೇಕಾಗಿರುತ್ತೆ. ಸೊ ಆ ಒಂದು ಅಪ್ಲಿಕೇಶನ್ ಯಾವುದು ಅಂದರೆ, ನೀವು ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ನಾನು ನಿಮಗೆ ಹೇಳ್ತೀನಿ ಯಾವುದು ಅಂತ. ಸೊ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡು ಇದಾದಮೇಲೆ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಮತ್ತೆ ಸರ್ಚ್ ಮೇಲೆ ಕ್ಲಿಕ್ನ ಮಾಡಿ ಜಿಯೋ ಹಾಟ್ಸ್ಟಾರ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ಜಿಯೋ ಹಾಟ್ಸ್ಟಾರ್. ಸೊ ಜಿಯೋ ಹಾಟ್ಸ್ಟಾರ್ ಅಂತ ನೀವು ಸರ್ಚ್ ಮಾಡಿದಾದ್ಮೇಲೆ ಕೆಳಗಡೆ ಒಂದು ಜಿಯೋ ಹಾಟ್ಸ್ಟಾರ್ ಅಂತ ಒಂದು ಅಪ್ಲಿಕೇಶನ್ ಬಂದಿದೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಇನ್ಸ್ಟಾಲ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಇನ್ಸ್ಟಾಲ್ ಏನಾದರೂ ಇದ್ದರೆ ಓಪನ್ ಅಂತ ಬರುತ್ತೆ. ಸೊ ಇನ್ಸ್ಟಾಲ್ ಅಂತ ಯಾರ್ಯಾರಿಗೆ ಬರುತ್ತೆ ನೋಡಿ, ಸೊ ಅವರೆಲ್ಲ ನೀವು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಯಾರ್ಯಾರಿಗೆ ಬಂದಿದೆ ಸೊ ನೀವೆಲ್ಲ ಡೈರೆಕ್ಟಾಗಿ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಕಂಟಿನ್ಯೂ ಅಂತ ಬರುತ್ತೆ ನೋಡಿ. ಸೊ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಹಿಂದಿ ಮತ್ತು ಇಂಗ್ಲೀಷು, ತೆಲುಗು, ಸೊ ಈ ಥರ ಎಲ್ಲ ಭಾಷೆಗಳು ಇರುತ್ತೆ. ಸೊ ನೀವು ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ತಾ ಇರೋದು ಕನ್ನಡ ಅಂತ ಕೆಳಗಡೆ ಲಾಸ್ಟಲ್ಲಿ ಇದೆ ನೋಡಿ. ಸೊ ಈ ಕನ್ನಡ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕಂದ್ರೆ, ಇಲ್ಲಿ ಮೈ ಫೇಸ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡ್ಸು ಮತ್ತು ಮೈ ಫೇಸ್ ಅಂತ ಒಂದು ಆಪ್ಷನ್ ಬಂದಿಲ್ವಾ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಕೇಳುತ್ತೆ ನೋಡಿ. ಸೊ ಇಲ್ಲಿ ಲಾಗಿನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀವು ಯಾವ ನಂಬರ್ನ ಯೂಸ್ ಮಾಡ್ತಾ ಇರ್ತೀರ ನೋಡಿ, ಸೊ ಆ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ನನ್ನ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿದೆ. ಎಂಟರ್ ಮಾಡಿದಾದ್ಮೇಲೆ ಇಲ್ಲಿ ರೈಟ್ ಆಪ್ಷನ್ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ರೈಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ನಿಮಗೆ 4 ನಂಬರು OTP ಬರುತ್ತೆ. ಸೊ ಆ 4 ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲೇನು ಚೌಕ್ ಬಾಕ್ಸ್ ಕಾಣಿಸ್ತಾ ಇದೆ ನೋಡಿ. ಸೊ ಆ 4 ನಂಬರನ್ನು ನೀವು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ OTP ಬರೋ ತನಕ ನೀವು ವೇಟ್ ಮಾಡಬೇಕಾಗುತ್ತೆ. ಸೊ OTP ಬಂದಾದ್ಮೇಲೆ ಏನೈತೆ ಇಲ್ಲಿ 4 ನಂಬರ್ ಕೇಳ್ತಾ ಇದೆ ನೋಡಿ. ಸೊ ಅಲ್ಲಿ ನೀವು ಆ OTPನ ಎಂಟರ್ ಮಾಡ್ಕೊಂಡ್ಬಿಟ್ಟು ನೀವು ಲಾಗಿನ್ನ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು OTP ಬಂದಾದ್ಮೇಲೆ ಸೊ ಅದು ತಾನಾಗಲೇ ಜನ್ರೇಟ್ ಆಗುತ್ತೆ. ಸೊ ಅದೇನಾದರೂ ತಾನಾಗಲೇ ಜನ್ರೇಟ್ ಆಗಿಲ್ಲ ಅಂದರೆ ನೀವು ಆ ಮೇಲ್ಗಡೆ OTP ಬಂದಿರುತ್ತೆ ನೋಡಿ. ಸೊ ನೋಡ್ತಾ ಇರ್ಬೋದು ಮೇಲ್ಗಡೆ OTP ಬಂದಿರುತ್ತೆ ನೋಡಿ. ಸೊ ಆ ಒಂದು OTPನ ನೀವು ಅಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಎಂಟರ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮಗೆ ಲಾಗಿನ್ ಆಗುತ್ತೆ ಒಂದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಲಾಗಿನ್ ಆಗಿದೆ. ಸೊ ಇವಾಗ ಅಲ್ಲಿ ಬ್ಯಾಕ್ ಬರಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬ್ಯಾಕ್ ಬರ್ಬೇಕು ನೀವು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನೀವು ಪೂರ್ತಿಯಾಗಿ ಬ್ಯಾಕ್ ಬನ್ನಿ ಈ ಥರ. ಸೊ ಮತ್ತೆ ನೀವು ಜಿಯೋ ಹಾಟ್ಸ್ಟಾರ್ ಅಪ್ಲಿಕೇಶನ್ನ ನೀವು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಲೋಡಿಂಗ್ ಆಗುತ್ತೆ ಮತ್ತೆ. ಸೊ ಲೋಡಿಂಗ್ ಆದಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಏನು ಮಾಡಬೇಕಂದ್ರೆ, ಇಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಸರ್ಚ್ ಫಾರ್ ಕ್ರಿಕೆಟ್ ಅಂತ ಮೇಲ್ಗಡೆ ಒಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಸೊ ಏನಂತ ಸರ್ಚ್ ಮಾಡಬೇಕಂದ್ರೆ ಬಿಗ್ ಬಾಸ್. ಸೊ ನೋಡ್ತಾ ಇರ್ಬೋದು ಬಿಗ್ ಬಾಸ್ ಕನ್ನಡ. ಸೊ ನೋಡ್ತಾ ಇರ್ಬೋದು ಬಿಗ್ ಬಾಸ್ ಕನ್ನಡ ಅಂತ ನೀವು ಸರ್ಚ್ ಮಾಡಿದರೆ ಇಲ್ಲಿ ಲೇಟೆಸ್ಟ್ ಎಪಿಸೋಡು ಮತ್ತು ಆಲ್ ಎಪಿಸೋಡ್ಸ್ ಅಂತ ಬರುತ್ತೆ. ಇಲ್ಲಿ ಮೇಲ್ಗಡೆ ಬಿಗ್ ಬಾಸ್ ಅಂತ ಇರುತ್ತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ವಾಚ್ ಲಿಸ್ಟು ಮತ್ತು ಶೇರು ಮತ್ತು ವೋಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ವಾಚ್ ಲಿಸ್ಟು ಮತ್ತು ಶೇರು ಮತ್ತು ವೋಟು. ಸೊ ನೋಡ್ತಾ ಇರ್ಬೋದು ಮತ್ತು ಮುಂದ್ಗಡೆ ರೇಟ್ ಕೂಡ ಇದೆ ಇಲ್ಲಿ. ಸೊ ನಿಮಗೆ ಮೇನಾಗಿ ಏನು ಬೇಕಾಗಿರೋದು ವೋಟ್ ಬೇಕಲ್ಲ. ಸೊ ಹಾಗಾಗಿ ಇಲ್ಲಿ ವೋಟ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಇಲ್ಲಿ ನಾಮಿನೇಟ್ ಯಾರ್ಯಾರು ಆಗಿದ್ದರೆ ಸೊ ಅವು ಎಲ್ಲವೂ ಕೂಡ ಇಲ್ಲಿ ಬರುತ್ತೆ. ಸೊ ನಾಮಿನೇಟ್ ಯಾರ್ಯಾರು ಆಗಿದ್ರೆ ಸೊ ಅವರೆಲ್ಲರೂ ಲೋಗೋ ಕೂಡ ಅವನು ಅಂದರೆ ಅವರು ಒಂದು ಪಿಕ್ಚರ್ ಇಲ್ಲಿ ಬರುತ್ತೆ. ಸೊ ನೀವೇನು ಮಾಡ್ಬೇಕಂದ್ರೆ ನಿಮ್ಗೆ ಯಾರು ಇಷ್ಟ ಆಗಿರ್ತಾರೆ ನೋಡಿ, ಸೊ ಅವರ ಒಂದು ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಧ್ರುವ ಅಂತ ಅವರು ಇದ್ದಾರೆ. ಸೊ ಇವ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡು ಕೆಳಗಡೆ ಡನ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಕೆಳಗಡೆ ನೀವು ಡನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಸಾಕು, ನಿಮ್ಮ ವೋಟ್ ಅನ್ನೋದು ಒಂದು ವೋಟ್ ಅನ್ನೋದು ಅವರಿಗೆ ಹೋಗುತ್ತೆ. ಸೊ ನಿಮಗೆ 99 ವೋಟ್ಸ್ ಬರುತ್ತೆ. ಸೊ ಆ ಒಂದು 99 ವೋಟ್ಸಲ್ಲಿ ನೀವು
ಯಾರಿಗೆ ಬೇಕಾದರೂ ಮಾಡ್ಬೋದು. ಸೊ ಒಬ್ಬರಿಗೆ 99 ವೋಟ್ಸ್ ಮಾಡ್ಬೋದು, ಅಥವಾ ನಿಮ್ಗೆ ಯಾರು ಇಷ್ಟ ಆಗಿರ್ತಾರೆ ಸೊ ಒಬ್ರಿಗೆ ಇಷ್ಟು ಮಾಡ್ಬೋದು ಅಥವಾ ಇನ್ನೊಬ್ರಿಗೆ ಇಷ್ಟು ಮಾಡ್ಬೋದು. ಸೊ ಈಕ್ವಲ್ ಆಗಿ ನಿಮ್ಗೆ ಎಷ್ಟು ಜನಕ್ಕೆ ಬೇಕು ಸೊ ಆ 99 ವೋಟ್ಸಲ್ಲಿ ನೀವು ಎಷ್ಟು ಬೇಕಾದರೂ ಯಾರಿಗೆ ಬೇಕಾದರೂ ನೀವು ವೋಟ್ನ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೇನು ಲೋಗೋ ಕಾಣಿಸ್ತಾ ಇದೆ ನೋಡಿ. ಸೊ ಇಲ್ಲಿ ಅಭಿಷೇಕ್ ಅಂತ ಇದೆ. ಸೊ ಇವ್ರ ಮೇಲೆ ಒಂದು ಸಲ ಕ್ಲಿಕ್ನ ಮಾಡಿಕೊಂಡು ಮತ್ತು ಅಶ್ವಿನಿ ಎಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಕಂಟೆಸ್ಟೆಂಟ್ಸ್ ಇದ್ದಾರೆ. ಸೊ ಇವ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕು, ಸೊ ಇವಾಗ ಅಭಿಷೇಕ್ ಅಂತ ಇದ್ದಾರೆ ನೋಡಿ. ಸೊ ಇವ್ರ ಮೇಲೆ ನೀವು ಮತ್ತೆ 1 ಸಲ 2 ಸಲ 3 ಸಲ ಈ ಥರ ಕ್ಲಿಕ್ನ ಮಾಡಿಕೊಂಡ್ರೆ ಮೇಲ್ಗಡೆ ನಿಮ್ಮ ಓಟ್ ಹೋಗ್ತಾ ಇರುತ್ತೆ. ಸೊ ಮೇಲ್ಗಡೆ ನಿಮ್ಮ ಓಟ್ ಹೋಗ್ತಾ ಇರುತ್ತೆ. ಸೊ ನೀವು ಕೆಳಗಡೆ ಡನ್ ಅಂತ ಕ್ಲಿಕ್ನ ಮಾಡಿಕೊಂಡ್ರೆ ಸಾಕು, ಅವ್ರಿಗೆ ಅಷ್ಟು ಓಟ್ ಅನ್ನೋದು ಕೌಂಟ್ ಆಗಿರೋದು ಮೇಲ್ಗಡೆ ಇರುತ್ತೆ, ಎಷ್ಟು ಹೋಗಿದೆ ಎಷ್ಟಿಲ್ಲ ಅಂತಂದು ಹೇಳ್ಬಿಟ್ಟು. ಸೊ ಅಷ್ಟು ಓಟನ್ನು ನೀವು ಬಿಗ್ ಬಾಸಲ್ಲಿ ನಾಮಿನೇಟ್ ಆಗಿರೋರಿಗೆ ನೀವು ಮಾಡ್ಬೋದು. ಸೊ ಈ ಓಟಿಂದ ಸೊ ನಿಮ್ಮಂಗೆ ಎಲ್ಲರೂ ಕೂಡ ಮಾಡ್ತಿರ್ತಾರೆ. ಸೊ ಅದರಲ್ಲಿ ಯಾರಿಗೆ ಓಟ್ ಜಾಸ್ತಿ ಇರುತ್ತೆ ನೋಡಿ ಸೊ ಅವರು ಸೇಫ್ ಆಗ್ತಾರೆ. ಸೊ ಯಾರಿಗೆ ಓಟ್ ಕಮ್ಮಿ ಇರುತ್ತೆ ನೋಡಿ ಸೊ ಅವ್ರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಅನ್ನೋದು ಆಗ್ತಾರೆ. ಸೊ ಹಾಗಾಗಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಯಾರು ಇದ್ದಾರೆ ನೋಡಿ ಸೊ ಅವ್ರನ್ನ ನೀವು ವೋಟ್ ಮಾಡಿ ಸೇಫ್ ಮಾಡಿ ಮನೇಲಿ ಇರೋದಕ್ಕೆ. ಸೊ ಹಾಗೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳ್ಬಿಟ್ಟು ನನ್ನ ಒಂದು ವಿಡಿಯೋ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.